सुरगुरुकनाथं भक्तप्रियं सकललोकनमस्कृतं च त्रैगुण्यवर्जितमजं गुरुमाद्यमीशं वन्दे भवद्गणमरासरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। श्रीगुरुभ्यो नमः। ಅಚ್ಯುತ ಅಂತ ಕರೆಯುತ್ತಾ ಅರ್ಜುನ ತನ್ನ ರಥವನ್ನು ಎರಡು ಸೇನೆಯ ನಡುವೆ ನಿಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾನೆ ಎನ್ನುವ ಅನುವಾದಕ್ಕಿಂತಲೂ ಹೇಳುತ್ತಾನೆ ಎನ್ನುವುದು ಚೆನ್ನಾಗಿದೆ. ಸೇನೆಯವರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ನನ್ನ ರಥ ನಿಲ್ಲಿಸೋ ಅಂದ. ನಿಲ್ಲಿಸ್ತೀಯಾ ಅಂತ ಕೇಳಲಿಲ್ಲ, ನಿಲ್ಲಿಸೋ ಅಂತ ಸ್ವಲ್ಪ ಜೋರು ಮಾಡಿದ್ದಾನೆ ಅರ್ಜುನ. ಅದು ಕೃಷ್ಣನ ಮೇಲಿನ ಅವಹೇಳನಕಾರಿಯಾದ ಮಾತಲ್ಲ. ನಮಗೆ ಯಾವ ವಿಷಯದ ಮೇಲೆ ಹೆಚ್ಚು ನೈರ್ಭರ್ಯ ಇರ್ತದೋ ಆ ಓದದಲ್ಲಿ ಇನ್ನಿತರ ಶಬ್ದಗಳು ಹೊರಗೆ ಬರ್ತವೆ. ಅವನಿಗೆ ಕದನದಲ್ಲಿದ್ದ ಕುತೂಹಲ ಅಷ್ಟೇ ಅಲ್ಲದೆ ಇವತ್ತು ವಿಚಿತ್ರವಾದ ಸನ್ನಿವೇಶ ಬಂದಿದೆ ಅವನಿಗೆ. ಹಾಗಾಗಿ ಅದನ್ನು ನೋಡಿಬಿಡಬೇಕೆನ್ನತಕ್ಕಂತಹ ಗಡಿಬಿಡಿ ಆಗ್ರಹ ಅದರ ಎದುರಿನಲ್ಲಿ ಕೃಷ್ಣನ ಕರೆದು ಹೇಳುವಾಗಲೂ ಹಾಗೆ ಹೊಂದೋಯ್ತು. ದ್ರೌಪದಿ ಒಂದು ಕಡೆ ಹೇಳಿಬಿಡ್ತಾಳೆ, ಕೃಷ್ಣನ ಎದುರು ನಿಂತಾಗ ಸಂಧಾನ ವಿಷಯಕ್ಕೆ ಬಂದಾಗ, ನೈಮಮೇ ಪತಯಸ್ವತ್ತಿ ನಪುತ್ರಾಹನಕ್ಕೆ ಬಾಂಧವಾಹ, ಕೃಷ್ಣ ನನಗೆ ಗಂಡನಿಂದಲೇ ಇಲ್ಲ ಅಂತ ಹೇಳಿ, ನೈಮಮೇ ಪತಯ ಸಂತಿ ಅಲ್ಲೇ ಇದ್ದಾರೆ ಕಾಡಿನಲ್ಲಿ, ನಿನ್ನಿಂದ ಅಕ್ಷಯ ಪಾತ್ರೆಗೆ ಊಟ ಹಾಕ್ತಾ ಇದ್ದಾರೆ ಇವರು. ಆದ್ರೆ ಹೇಳಿಬಿಟ್ರು, ಎಲ್ಲರೂ ಊಟ ತುರಿದ ಬಳಿಕ ತಾನು ಕೊನೆಗೆ ಊಟ ಮಾಡತಕ್ಕಂಥ ದ್ರೌಪದಿ ಅಂತಹ ಪತಿವ್ರತೆ, ಅವಳ ನಾಲಿಗೆ ತುದಿಯಲ್ಲಿ ಕೃಷ್ಣನಿಂದ ಬಂದ ವಾಕ್ಯ ಇದು, ನೈಮವೇ ಪತಯಸ್ವಂತಿ. ಅದು ಆದ ನೋವಿನ ಹಿನ್ನೆಲೆಯಲ್ಲಿ ನನಗೆ ಆಗಲೇಬೇಕು ಯುದ್ಧ, ನನಗಾದ ಅವಮಾನಕ್ಕೆ ಗೌರವರು ಸಾಯಲೇಬೇಕು ಎನ್ನತಕ್ಕ ನಿರೀಕ್ಷೆಯಲ್ಲಿ ನಾನಾದ್ರೂ ಯುದ್ಧ ಮಾಡುತ್ತೇನೆ, ನನ್ನ ತಂದೆ ಯಾರು ಯುದ್ಧ ಮಾಡ್ತಾರೆ, ಪಾಂಡವರು ಮಾಡಲಿಕ್ಕೆ ಕೂತ್ಕೊಳ್ಳಿ ಅಂತ ಹೇಳುವ ಭರದಲ್ಲಿ ನೈಮವ ಪತಯಸ್ವಂತಿ ಬಂದು. ಆ ಹೊತ್ತಿನಲ್ಲಿ 5 ಗಂಡರಿದ್ದರೆ ನನ್ನ ಸಹಾಯಕ್ಕೆ ಬರಲಿಲ್ಲ. ಕೃಷ್ಣ ಅಂತ ಆರ್ತನಾದ ಮಾಡಿದಾಗ ಬಂದವ ನೀನು ಮಾತ್ರ. ಆದ್ರೆ ಹೇಳುವ ನಾಲಿಗೆ ಗಟ್ಟಿ ಇದೆ, ನೈಮಮೇ ಪತಯಸ್ವಂತಿ. ಗಂಡಂದಿರನ್ನು ತುಚ್ಛೀಕರಿಸುವ ಇರಾದೆಯಿಂದ ಹೇಳಿದ್ದಲ್ಲ ಆಕೆ, ತನ್ನ ನೋವಿನ ಭರದಲ್ಲಿ ಅದನ್ನು ಹೇಳಿದ್ದು ಅಂತ ಆಚಾರ್ಯರು ಕೆಲವೊಮ್ಮೆ ಭಾಷ್ಯ ಬರೆದಾಗ ಹೇಳುತ್ತಾರೆ. ದುಃಖದ ಕೋಟಲೆಯಲ್ಲಿ ಬಹಳಷ್ಟು ಗೊಂದಲದ ಕೂಡಾದಾಗ ತಪ್ಪಿ ಹೋಗುವ ಮಾತುಗಳು ಬರ್ತವೆ, ಅದು ಭಾವಪೂರ್ಣವಾಗಿದ್ದಾಗ ಬರ್ತದೆ, ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ. ಪ್ರಲಾಪದಲ್ಲಿ ಬಂದ ಮಾತಿಗೆ ಅರ್ಥ ಇಲ್ಲ ಅಂತ ಹೇಳಿ. ಈಗೊಂದು ಕಥೆ ನಡೆದಿತ್ತು ಇತಿಹಾಸದಲ್ಲಿ. ಮಗು ಸತ್ತಾಗ ತಾಯಿ ಕೃತಜ್ಞತೆ ಅಳ್ತಾ ಹೇಳಿದ್ರು, ಎಲ್ಲಿಯಾದರೂ ಉಂಟ ದೊಡ್ಡವರು ಹುಡುಗಿಸಿ ನನ್ನವರು ಕಾಯುವಂಥದ್ದು, ಏನು ದೈವದ ಆಟ ಇದು, ಅದೃಷ್ಟಕ್ಕೆ ಧಿಕ್ಕಾರ ಇರಲಿ, ದೇವರು ಮಾಡುವುದು ತಪ್ಪು ಹೇಳಿಲ್ಲ. ಆಗ ಆಚಾರ್ಯ ಹೇಳ್ತಾರೆ, ಇದು ದೇವರ ನಿಂದೆ ಅಲ್ಲ. ನೋವು ಬಂದಾಗ ಕೆಲವು ಆಕ್ಷೇಪಗಳು ಹೊರಗೆ ಬರ್ತಾರೆ, ಇದು ಸಜ್ಜನರಲ್ಲಿ ಕೆಲವೊಮ್ಮೆ ಆಕ್ರೋಶವಾಗಿ ಹೊರಗೆ ಬರ್ತದೆ. ಇದಕ್ಕೆ ನೀವು ಅರ್ಥ ಮಾಡಬೇಡಿ, ಕೂಗು ಅಂತ ಮಾತ್ರ ಅರ್ಥ ಬರೀರಿ ಅಂತ ಹೇಳಿ. ಹಾಗೆ ಅರ್ಜುನ ಆವೇಶಭರಿತನಾಗಿ ನಿಂತು ಅಚ್ಯುತ ಅಂತ ಕರೆದಾಗಲೇ ಅವನ ಹೃದಯ ತುಂಬಿತ್ತು. ಇನ್ನು ಬರುವ ಯಾವುದೇ ಸಮಸ್ಯೆಗಳಿಗೂ ಭಗವಂತ ಪೂರ್ಣನಿದ್ದಾನೆ. ಅಚ್ಯುತ ಶಬ್ದದ ಅರ್ಥ ಅದು ಪೂರ್ಣನು ಅಂತ. ಪೂರ್ಣಮತಃ ಪೂರ್ಣಮಿದಂ ಪೂರ್ಣಾನ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲದರಲ್ಲಿಯೂ ಪೂರ್ಣವಾದ ತತ್ವ ಅಂದ್ರೆ ಭಗವಂತ ಮಾತ್ರ. ಅವನಿಗೆ ದೇಹವೂ ಹಾನಿಯಾಗುವುದಿಲ್ಲ. ಯುದ್ಧದಲ್ಲಿ ಆಗತಕ್ಕಂತಹ 2 ನಷ್ಟ, ಒಂದು ರಾಜ್ಯ ಭ್ರಷ್ಟತೆ, ಸೋತರೆ ಮಾತೇ ಇಲ್ಲ.
ಅದರೊಟ್ಟಿಗೆ ಎಲ್ಲಿಯಾದರೂ ಬಂದರೆ ಕೇಳಲಿಕ್ಕೆ ಇಲ್ಲ. ದೇಹವೂ ಹಾನಿ, ಮಾನವೂ ಹಾನಿ. ಅದನ್ನು ಅಚ್ಯುತ ಅಂತ ಹೇಳುವ ಮೂಲಕ ಇವರಿಗೆ ಸೋಲು ಬರಬಾರದು, ಸಾವು ಬರಬಾರದು. ಎರಡನ್ನೂ ದೇವರ ಹತ್ತಿರ ಹಾಕಿಬಿಟ್ಟಿದ್ದಾನೆ. ಸಾಯುವುದಿಲ್ಲ ಮತ್ತು ಸೋತವರ ಶರಣಾಗತೆಯನ್ನು ಪಡೆದು ಅವರ ಆಳುಗಳಾಗಿ ಬದುಕುವುದೇ. ಇದು ಭೀಮಸೇನ ಒಪ್ಪಿದ್ದ. ಕೃಷ್ಣ ಯುದ್ಧ ಆಗುವುದು ಬೇಡ ಅಂದ ಕೃಷ್ಣನ ಹತ್ತಿರ. ಯಾಕೆ ಅಂದರೆ ನಾವು ಬೇಕಾದರೆ ಅವರ ಆಳುಗಳಾಗಿರ್ತೇವೆ. ಸರ್ವೇವೇ ಮಧಶ್ಚರ, ನಮಗೇನಾಗಬೇಕು? ಇನ್ನುಳಿದ ಸಮಯಗಳಷ್ಟೇ, ಅವರೇ ರಾಜ್ಯವಾರ ಆಗಿ ನಾವು ಅದನ್ನು ಕೂತ್ಕೊಳ್ಳೋದಿಲ್ಲ. ಹೀಗೆ ಅಡಿಯಾಳಾಗಿ ಬದುಕುವುದು ಎನ್ನುವುದು ಕ್ಷತ್ರಿಯರಿಗೆ ಅತ್ಯಂತ ಹೇಯವಾದ ಕೃತ್ಯ. ಇದು ಆಗಬಾರದು. ಇದು ಚ್ಯುತಿಯೇ, ಸ್ಥಾನಚ್ಯುತಿ, ಸ್ಥಾನಭ್ರಷ್ಟತೆ, ರಾಜ್ಯಭ್ರಷ್ಟತೆ. ಮತ್ತೊಂದು ದೇಹದ ಕಾಲ, ಮರಣನೇ. ಅದೆರಡು ಬರುವುದಿಲ್ಲ ಅಂತ ಗೊತ್ತು. ಎದುರಿನಿಂದ ಭಗವಂತ, ಅವನು ಉಸಿರಿನ ದೇವತೆ ಇದ್ದಾನೆ, ಬದುಕಿನ ಅಧಿಪತಿ ಇದ್ದಾನೆ. ಅದನ್ನ ಅಚ್ಯುತ ಅಂತ ಕರೆದು, ನನ್ನ ಅಚ್ಯುತ ಅಂತ ಕರೀತಾನೆ, ಮೇ ಅಚ್ಯುತ ಅಂತ ಕರೆದ, ನನ್ನ ಸ್ವಾಮಿ ಅಂತ ಕರೆದಿದ್ದಾನೆ. ಅದು ರಭಸದಲ್ಲಿ ನನ್ನ ಗಾಡಿಯನ್ನು ಅಂತ ಹೇಳಿಬಿಟ್ಟ. ಅದು ಆಚರಣೆ ಆಗುತ್ತೆ. ಸೇನೆಯವರು ಉಪಯೋಗ ಮಧ್ಯೆ ರಥದ ಸ್ಥಾಪನೆಯ ಮೇ ಅಲ್ಲಿ ನಿಲ್ಲಿಸಿದ್ರೆ ನನ್ನ ರಥ ನಿಲ್ಲಿಸೋರು ಅಚ್ಯುತ ಅಂತ ಮತ್ತೆ ಕರೆದು ಆಗುತ್ತೆ. ಮೇ ಅಚ್ಯುತ, ಅದು ಹತ್ತಿರ ಇರೋದು ಆಚೆ. ಅದನ್ನ ನನ್ನ ರಥ ಅಂತ ನನಗೆ ಗೊತ್ತಿದೆ, ಅಭಿಮಾನ ಇದೆ. ಅದರೊಟ್ಟಿಗೆ ನನ್ನ ಸ್ವಾಮಿ ಅನ್ನತಕ್ಕ ಎಚ್ಚರ ಇದೆ. ಅದರೊಟ್ಟಿಗೆ ಒಂದು ಮಾತಿದೆ, ನಿಲ್ಲಿಸೋ ಹೇಳತಕ್ಕಂತಹ ಆಜ್ಞೆಯ ಗೆರೆ ಕಾಣುತ್ತದೆ. ಈ ಆಜ್ಞೆಯ ಗೆರೆಯನ್ನು ನೋಡಿಯೇ ಕೃಷ್ಣ ಚೆನ್ನಾಗಿ ಕೆಲಸ ಮಾಡಿದ. ಆದ್ರೆ ಭಗವಂತ ಹೇಳಿದ, ಅಹಂ ಭಕ್ತ ಪರಾಧೀನ, ನಾನು ಭಕ್ತರು ಹೇಳಿದಾಗಿ ಕುಣಿಯುವ. ಅಲ್ಲಿ ನಿಂತು ಅಂದರೆ ನಿಂತ್ಕೊಳ್ಳುತ್ತೆ, ತಿನ್ನು ಅಂದ್ರೆ ತಿಂತೆ, ಕೆಲಸ ಮಾಡಿದ್ರೆ ಮಾಡಿ, ಏನ್ ಬೇಕಾದ್ರೂ ಭಕ್ತರಿಗಾಗಿ ಮಾಡುತ್ತೆ. ಅದನ್ನ ಅರ್ಜುನ ಸಾರಥಿ ಆಗುವಂತ ಹೀಗೆ ಆಗಿದ್ದೇನೆ ನಾನು. ಸಾರಥಿ ಆಗುವಾಗ ಯೋಚನೆ ಮಾಡಬೇಕಿತ್ತು, ಇನ್ನು ಹೇಳಿದ್ದು ಕೇಳಿತಾಗ ಇಲ್ವೋ ಅಂತ. ಈಗ ನಿನ್ನ ಸಾರಥಿ ಆಯ್ತಾ, ಇನ್ನು ಇಷ್ಟೇ, ರಥ ಬಿಡು, ಈಚದ ಕುದುರೆ ಕಟ್ಟು, ಬಿಟ್ಟು, ಇದೇ ಕೆಲಸ. ಯುದ್ಧ ಮಾಡ್ತಾ ಇರುವಾಗ ಅರ್ಜುನ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಸ್ವಲ್ಪ ಕುರ್ಸೋಬೇಕು ಅಂತ. ಯಾವುದಕ್ಕೆ ಅನ್ನ? ಕುದುರೆಗಳಿಗೆ ಆಯಾಸ ಆಗಿದೆ, ನೀರು ಕುಡಿಬೇಕು ಅಂತ. ಒಳ್ಳೆ ಕಥೆ ಆಯ್ತದೆ. ಯುದ್ಧ ಕಡಿತಾ ಇದ್ದಾರೆ ಕೃಷ್ಣ, ನೀನು ಕುದುರೆಗೆ ನೀರು ಕುಡಿಬೇಕು ಹೇಳ್ತೀಯಲ್ಲ, ಕೈಲಾಗುದಿಲ್ಲ ಅಂದ ಅರ್ಜುನ. ನನ್ ಕೈಲಾಗುದಿಲ್ಲ ಅಂದ ಕೃಷ್ಣ. ನಾನು ಎಲ್ಲಿ ಕುದುರೆ ಬಿಡ್ಲಿ? ಕೂಡಲೇ ಕೋಟೆ ಮಾಡುವಂತಾನೆ ಕೃಷ್ಣ. ಕುದುರೆಗೆ ನೀರು ಕುಡಿಸುವಾಗ ಅಕ್ಕಪಕ್ಕದ ಬಾಣಗಳು ಕುದುರೆ ಮೇಲೆ ಬಿದ್ದರೆ ಒಂದು ಕೋಟೆ ನಿರ್ಮಾಣ, ಬಾಣದ್ದು ಕೋಟೆ ನಡುವೆಯಲ್ಲಿ ಒಂದು ನೀರಿನ ಆಶಯ ನಿರ್ಮಾಣ, ಜಲಾಶಯ ನಿರ್ಮಾಣ. ಇಷ್ಟೆಲ್ಲ ಅರ್ಜುನನ್ನು ಮಾಡಿಸಿ ಕುದುರೆಯನ್ನು ರಥದಿಂದ ಕಳಿಸಿ ಅವುಗಳಿಗೆ ನೀರು ಕುಡಿಸಿ ಮೈ ತಿಕ್ಕಿ ಬಾಣದ ಗಾಯಗಳಿಗೆಲ್ಲ ಚೆನ್ನಾಗಿ ಸವರಿ ಮತ್ತೆ ಕಟ್ಟಿದ ಕೃಷ್ಣ. ಇನ್ನು ಹೋಗುವ ಅಂತ ಹೇಳಿದ್ದಾರೆ. ಇಷ್ಟು ನಾಟಕ ಆದದ್ದು. ಅದರಿಂದ ಏನು ಸಾರಥಿ ಮಾಡಬೇಕು, ಕೆಲಸ ಮಾಡಬೇಕು ಅಂತ ವಹಿಸಿದ್ದಾರೆ ಭಗವಂತ. ಭಕ್ತನಿಗಾಗಿ ವಹಿಸಿಕೊಂಡಿದ್ದೇನಲ್ಲ, ಮಾಡಿದ್ದೇನಲ್ಲ. ಆದರೆ ಅವನು ಯಾವ ನಿರೀಕ್ಷೆಯಲ್ಲಿದ್ದಾನೆ ಅಂತ ಕೃಷ್ಣನಿಗೆ ಕುತೂಹಲ ಆಗಿದೆ. ನನ್ನ ಹೇಗೆ ಅವನು ಹಗ್ಗ ಕೊಟ್ಟಿದ್ದಾನೆ, ಕುದುರೆದ್ದೋ ಅಥವಾ ಅವನ ಮನಸ್ಸಿನ ಕುದುರೆದ್ದೋ, ಅದನ್ನು ಯೋಚಿಸಬೇಕು ಅಂತ ಹೇಳಿ ಕೃಷ್ಣ ತಾಳ್ಮೆಯಿಂದ ಹೇಳಿದ್ದು ಕೇಳ್ತಾ ಇದ್ದಾನೆ. ಯಾವ ದೇತಾನ್ನ ನಿರೀಕ್ಷೇಹಂ ಯೋಧು ಕಾಮಾನ್ ಅವಸ್ಥಿತಾನ್ ಕೈರ್ವಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಅರ್ಜುನ ಮುಂದರಿಸಿ ಮಾತಾಡಿದ ಕೃಷ್ಣನ ಹತ್ರ. ನಿಲ್ಲಿಸೋ ರಥವನ್ನು ಹೇಳಿ ಯಾಕೆ ನಿಲ್ಲಿಸಬೇಕು ಅಂತ ಕೃಷ್ಣ ಕಣ್ಣರಳಿಸಿ ಪ್ರಶ್ನಿಸಿಕೊಂಡಾಗ ಅದಕ್ಕೆ ಇವನೇ ಮುಂದರಿಸಿ ಉತ್ತರ ಕೊಟ್ಟ. ಕೃಷ್ಣ ಏನು ಕೇಳಲಿಲ್ಲ, ನಾಯಿ ಬಿಟ್ಟು. ಯಾಕಯ್ಯ ನಿಲ್ಲಿಸಬೇಕು ಕೇಳಲಿಲ್ಲ, ಯಾಕಯ್ಯ ನಿಲ್ಲಿಸಬೇಕು ಕೇಳೋ ಹಾಗೆ ಇಲ್ಲ. ಸಾರಥ್ಯ ಅಥವಾ ನಿಲ್ಲಿಸಿದ್ರೆ ನಿಲ್ಲಿಸು, ಆದ್ರೆ ಪ್ರಶ್ನೆ ಬರಬಾರದು, ಮುಜುಗರ ಆಗಬಾರದು, ಅಸಮಾಧಾನ ಇರಬಾರದು ಅಂತ ರಥಿಕರೇ ಉತ್ತರ ಕೊಡ್ತಾನೆ. ಯಾಕೆ ಅಂತ, ನನಗೆ ಆಚೆ ಈಚೆ ನೋಡ್ಬೇಕು, ಅದಕ್ಕೆ ಸೇನೆಯೋ ಉಭಯೋರ ಮಧ್ಯೆ ಅಂದ್ರು. ನನಗೆ ಆ ಕಡೆಗೂ ನೋಡಬೇಕು, ಈ ಕಡೆಗೂ ನೋಡಬೇಕು. ಅರ್ಜುನನ ಯೋಚನೆ ಬಹಳ ಚೆನ್ನಾಗಿದೆ. ಯಾವ ಏತಾನ ನಿರೀಕ್ಷೆಯ ಒಮ್ಮೆ ನಾನು ನೋಡುತ್ತೇನೆ ಅವನು ಹೇಳು. ಯಾವತ್ತಂದ್ರೆ ಒಮ್ಮೆ, ಈಗ 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 ನನಗೊಮ್ಮೆ ನೋಡ್ಬೇಕು. ನೋಡದವರು ಯಾರು ಆಗಲಿಲ್ಲ.
ಯಾರು ಬಂದಿದ್ದಾರೆ ಅಂತ ನೋಡ್ಬೇಕೆಂಬಲಿಕ್ಕೆ ಅವರಿಗೆ ಅರ್ಜುನನಿಗೆ ಚೆನ್ನಾಗಿ ಗೊತ್ತು. ಯಾರು ಬಂದಿದ್ದಾರೆ, ಯಾರು ಇದ್ದಾರೆ, ಯಾರ ಪಕ್ಷಕ್ಕೆ ಯಾರು ಸೇರಿದ್ದಾರೆ ಎಲ್ಲ ಗೊತ್ತವನಿಗೆ. ಅವನು ರಾಜಸೂಯಕ್ಕಾಗಿ ಎಲ್ಲ ಲೋಕ ತಿರುಗಿ ಸಂಚಾರ ಮಾಡಿ ಸಂಪತ್ತು ತಂದವ. ಅದು ಯಾವ ರಾಜನೂ ಗೊತ್ತವನಿಗೆ. ಮತ್ತೆ ನೋಡ್ತೇನೆ ಹೇಳ್ತಾನೆ ಅಂದರೆ ಇವತ್ತಿನ ದಿನದಲ್ಲಿ ಯಾರು ಮೊದಲು ನಿಂತಿದ್ದಾರೆ ಎಂದು ನೋಡಬೇಕು. ಇದು ಮೊದಲ ದಿನದ ಯುದ್ಧ. ಮೊದಲು ಶಂಕರ ಎರಡು ಕಡೆಯಲ್ಲಿ ಭಾಗಿಯಾಗಿದೆ. ಇನ್ನೇನು ಪ್ರವೃತ್ತೇ ಶಸ್ತ್ರ ಸಂಪಾತೆ ಆಯುಧ ಬಿಸಾಡ್ತಾ ಉಂಟಾಗಿ ಕಾಣುತ್ತದೆ. ಅಷ್ಟೊತ್ತಿನಲ್ಲಿ ಹೇಳ್ತಾನೆ, ನನಗೆ ಈ ಪಕ್ಷದವರ ಮೇಲೆ, ನನ್ನ ಪಕ್ಷದವರ ಮೇಲೆ ನನಗೊಮ್ಮೆ ಕಣ್ಣಾಡಿಸಿದೆ. ಮುಂಚೂಣಿಯಲ್ಲಿ ನಿಂತು ನಾನು ಎತ್ತರದ ರಥದಲ್ಲಿ ಇದ್ದು ನಿನ್ನನ್ನು ಎದುರು ಮಾಡಿಕೊಟ್ಟು ಸಾರಥ್ಯ ಮಾಡಿಕೊಂಡು ನಾನು ಅವರನ್ನೆಲ್ಲ ನೋಡಿದರೆ ಅವರಿಗೆ ಉತ್ಸಾಹ ತುಂಬಿದಾಗ ಆಗ್ತದೆ. ನಮ್ಮ ಒಡೆಯ ಸೈನ್ಯದ ಅಧಿಪತಿ ನೆಚ್ಚಿನ ಪಾಂಡವ ನಮ್ಮನ್ನೆಲ್ಲ ಕಣ್ಣರಿಸಿ ನೋಡಿ ಹುರಿದುಂಬಿಸ್ತಾ ಇದ್ದಾರೆ. ಶಂಕರಾದ ಮಾಡಿದೆ, ಮೊದಲು ನಾನಿದ್ದೇನೆ, ಹೇಗಿದ್ದೀರಿ ನೀವು ಅಂತ ಕೇಳಿದಾಗ ಆಗತ್ತೆ. ಅದು ನನಗೆ ಎರಡು ಸೇನೆಯ ನಡುವೆ ನಿಂತು ತನ್ನ ಪಕ್ಷದವರ ಮೇಲೆ ಅವನಿಗೆ ಚಾಕು ಬೀಳುವ ಯೋಚನೆ ಬಂದಿದೆ. ಅವರನ್ನು ಹುರಿದುಂಬಿಸುವ ಉತ್ಸಾಹ ಸಮರ್ಥನಾಗುವಂತೆ ಮಾಡತಕ್ಕ ಯೋಚನೆ ಬಂದಿದೆ. ಅದಕ್ಕೆ ಯಾವುದು ಏತಾನ್ನ ನಿರೀಕ್ಷೆ ಅಂದ, ನಾನು ಇವರನ್ನು ನೋಡಬೇಕು ಅಂದ. ಇವರನ್ನು ಏತಾನಂದ ಇವರನ್ನು ನಮ್ಮವರು, ಪಾಂಡವ ಪಕ್ಷದವರನ್ನು, ನಮ್ಮ ಸೈನ್ಯದ ಜನರನ್ನು ನಾನು ನೋಡಬೇಕು ಅಂತ. ಮಧ್ಯದಲ್ಲಿ ನಿಲ್ಲಿಸಿರುವಾಗ ಎರಡು ಹೇಳ್ತಾನೆ, ಶಬ್ದದಿಂದ ಇವರನ್ನು ಅಂದ, ಬೆರಳು ತೋರಿಸಿ ಅವರನ್ನು ಮಾಡಿಬಿಟ್ಟಿದ್ದಾನೆ. ಯಾವುದು ಏತಾನ್ ನಿರೀಕ್ಷೆ ಇವರನ್ನು ನೋಡಬೇಕು ಅಂದ. ಇವರನ್ನು ಎದುರಲ್ಲಿರುವವರು ಕೌರವ ಸೈನ್ಯವನ್ನು ನೋಡಬೇಕು ಅಂತ ಬೆರಳು ತೋರಿಸಿ ಹೇಳ್ತಾನೆ.